ಹೆಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ OTTಗೆ ಬಂದಿರುವಂತಹ ಕೆಲವೊಂದು ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಕೆಲವೊಂದು ಸಿನಿಮಾಗಳು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಲ್ಲಿ ಇದ್ದಾವೆ ಆ್ಯಂಡ್ ಕನ್ನಡದಲ್ಲೂ ಕೂಡ ಇದ್ದಾವೆ ಆ್ಯಂಡ್ ಕೆಲವೊಂದು ಕನ್ನಡದಲ್ಲಿ ಇಲ್ಲ ಆ್ಯಂಡ್ ಅಪ್ಕಮಿಂಗ್ ಸಿನಿಮಾಗಳು ಕೂಡ ಅನೌನ್ಸ್ ಆಗಿದ್ದಾವೆ. ಅವು ಯಾವ ಡೇಟ್ಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೋಡೋದಾದರೆ ಬ್ಯಾಡ್ ಗರ್ಲ್. ಇದು ಒಂದು ತಮಿಳ್ ಲ್ಯಾಂಗ್ವೇಜ್ನ ಸಿನಿಮಾ, ಕಮಿಂಗ್ ಆಫ್ ಏಜ್ ಡ್ರಾಮಾ ಸಿನಿಮಾ. ಇದರ ಡೈರೆಕ್ಟರ್ ವರ್ಷಾ ಭರತ್ ಅವರು. ಇದರಲ್ಲಿ ಲೀಡ್ ರೋಲಲ್ಲಿದ್ದಾರೆ ಅಂಜಲಿ ಶಿವರಾಮ್. ಇದು ಒಂದು ಟೀನೇಜರ್ ಹುಡುಗಿಯ ಕಥೆ ಆಗಿದೆ. ಸೊ ಈ ಸಿನಿಮಾ ನಿಮಗೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಕನ್ನಡದಲ್ಲೂ ಇದೆ ಈ ಸಿನಿಮಾ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ನೆಕ್ಸ್ಟ್ ಮೂವಿ ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ಸ್. ಇದು ಅಮೆರಿಕದ ಸೂಪರ್ ಹೀರೋ ಬೇಸ್ಡ್ ಸಿನಿಮಾ. ಇದು ಮಾರ್ವೆಲ್ ಅವರ ಸಿನಿಮಾ ಆಗಿದೆ. ಈ ಸಿನಿಮಾ ಜುಲೈ 25, 2025ಗೆ ರಿಲೀಸ್ ಆಗಿತ್ತು ಆ್ಯಂಡ್ ಈಗ OTTಗೆ ಬಂದಿದೆ ಜಿಯೋ ಹಾಟ್ಸ್ಟಾರ್ನಲ್ಲಿ. ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಲ್ಲಿ ಇದೆ. ಸೊ ಕನ್ನಡದಲ್ಲೂ ನೋಡೋಕ್ಕೆ ಸಿಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ, ಒಂದ್ಸಲ ನೋಡ್ಬೋದು. ಇದರ ವಿಜುವಲ್ಸ್ ಚೆನ್ನಾಗಿದ್ದಾವೆ ಹಾಗೂ ಕ್ಲೈಮ್ಯಾಕ್ಸ್ನಲ್ಲಿ ಕೂಡ ಒಳ್ಳೆ ಟ್ವಿಸ್ಟ್ ಮತ್ತು ಟರ್ನ್ಸ್ಗಳು ಇದ್ದಾವೆ. ಸೊ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಕೂಡ ಕಾದಿದೆ. ಸೊ ನೀವು ಮಾರ್ವೆಲ್ ಲವರ್ ಆಗಿದ್ದರೆ ಈ ಸಿನಿಮಾವನ್ನು ಖಂಡಿತ ನೋಡ್ಬೋದು. ಈ ಸಿನಿಮಾ ನಿಮಗೆ ಜಿಯೋ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಸಿನಿಮಾ ಮಿತ್ರ ಮಂಡಳಿ. ಇದು 2025ರ ತೆಲುಗು ಲ್ಯಾಂಗ್ವೇಜ್ನ ಕಾಮಿಡಿ ಸಿನಿಮಾ, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ವಿಜೇಂದ್ರ ಎಸ್ ಅವರು. ಇದರಲ್ಲಿ ಪ್ರಿಯದರ್ಶಿ ಪುಲಿಕೊಂಡ, ನಿಹಾರಿಕಾ NM, ರಾಗ್ ಮಯೂರ್, ವಿಷ್ಣು ಮತ್ತು ಪ್ರಸಾದ್ ಬೇರಾದಂತಹ ಕಲಾವಿದರು ನಟಿಸಿದ್ದಾರೆ. ಇದೊಂದು ಕಾಮಿಡಿ ಸಿನಿಮಾ ಆಗಿದೆ. ಈ ಸಿನಿಮಾದ ರಿಲೀಸ್ ಡೇಟ್ 16 ಅಕ್ಟೋಬರ್ 2025 ಆಗಿತ್ತು. ಈ ಸಿನಿಮಾ ಇವಾಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದರ ರನ್ನಿಂಗ್ ಟೈಮ್ 140 ಮಿನಿಟ್ಸ್. ಬಟ್ ಈ ಸಿನಿಮಾ ನಿಮಗೆ ಕನ್ನಡದಲ್ಲಿ ನೋಡೋಕ್ಕೆ ಸಿಗೋಲ್ಲ. ಕೇವಲ ತೆಲುಗು, ಹಿಂದಿ ಮತ್ತು ತಮಿಳಿನಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ತೆಲುಗು ಅಥವಾ ಹಿಂದಿಯಲ್ಲಿ ನೋಡ್ಬೋದು. ಸೊ ಇವು ರೀಸೆಂಟಾಗಿ OTTಗೆ ಬಂದಂಥ ಸಿನಿಮಾಗಳು. ಈಗ ಅನೌನ್ಸ್ ಆಗಿರುವಂಥ ಸಿನಿಮಾಗಳನ್ನು ನೋಡೋದಾದರೆ ಕೆ ರ್ಯಾಂಪ್ ಅನ್ನುವಂಥ ಒಂದು ತೆಲುಗು ರೊಮ್ಯಾಂಟಿಕ್ ಎಂಟರ್ಟೈನರ್ ಸಿನಿಮಾ. ಈ ಸಿನಿಮಾ ಅಕ್ಟೋಬರ್ 18, 2025ಕ್ಕೆ ರಿಲೀಸ್ ಆಗಿತ್ತು. ಈ ಸಿನಿಮಾದ OTT ಅನೌನ್ಸ್ಮೆಂಟ್ ಆಗಿದೆ. ಆಹಾ ಆ್ಯಪ್ನಲ್ಲಿ ಈ ಸಿನಿಮಾ ನಿಮಗೆ ನವೆಂಬರ್ 15ರಿಂದ ನೋಡೋಕ್ಕೆ ಸಿಗುತ್ತೆ. ರೀಸೆಂಟಾಗಿ ರಿಲೀಸ್ ಆಗಿ ತುಂಬಾ ಸದ್ದು ಮಾಡಿ 100 crore ಸೇರಿದಂತಹ ಡೂಡ್ ಸಿನಿಮಾ ತನ್ನ OTT ಡೀಟೇಲ್ಸನ್ನು ಬಿಡುಗಡೆ ಮಾಡಿದೆ. ಈ ಸಿನಿಮಾದ ಹಕ್ಕನ್ನು ನೆಟ್ಫ್ಲಿಕ್ಸ್ ಅವರು ತಗೊಂಡಿದ್ದಾರೆ. ಈ ಸಿನಿಮಾ ನಿಮಗೆ ನವೆಂಬರ್ 14ರಿಂದ ನೆಟ್ಫ್ಲಿಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಕನ್ನಡದಲ್ಲೂ ಬರಬಹುದು, ಆಲ್ಮೋಸ್ಟ್ ಬರುವಂಥ ಚಾನ್ಸಸ್ ಜಾಸ್ತಿ ಇದ್ದಾವೆ. ಈ ಸಿನಿಮಾ ತುಂಬಾ ಸದ್ದು ಮಾಡಿತ್ತು ರೀಸೆಂಟಾಗಿ, ಬಿಕಾಸ್ ಇದರಲ್ಲಿ ಪ್ರದೀಪ್ ರಂಗನಾಥ್ ಅವರು ಇದ್ದಾರೆ. ಅವರ ಸ್ಕ್ರಿಪ್ಟ್ ಚಾಯ್ಸ್ ಯಾವತ್ತಿಗೂ ತುಂಬ ಚೆನ್ನಾಗೇ ಇರ್ತವೆ. ಸೊ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಮಿತಾ ಬೈಜು ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ OTTಗೆ ಬಂದ ದಿನ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಂತಹ OTT ಅಪ್ಡೇಟ್ಸ್ ಹಾಗೂ ಮೂವಿ ರೆಕಮೆಂಡೇಷನ್ಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.